ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ನನ್ನ ಹೆಸರು ಪ್ರಭಾವತಿ, ಚಿತ್ರದುರ್ಗ. ಸಹಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಗುರುಗಳಿಗೆ, ಹಿರಿಯರಿಗೆ, ದೇವರಿಗೆ, ಜ್ಞಾನಿಗಳಿಗೆ ಶಿರಬಾಗಿ ನಮಿಸಿದರೆ ನರಸುರರೊಲಿದು ಸಿರಿ ಸುರಿಯೇ ನಿನ್ನ ಕೈಯಲ್ಲಿ ಕೈಲಾಸ ಸರ್ವಜ್ಞ ಹೇಳಿರ್ತಕ್ಕಂಥ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆಯಲ್ವ. ಸೂರ್ಯ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಶ್ರೀಯುತ ಸೋಮೇಶ್ ಸರ್ ಅವರೇ ಹಾಗೂ ಈ ಸ್ಪಾರ್ಕ್ ಅಕಾಡೆಮಿಯ ಸಂಚಾಲಕರಾಗಿರ್ತಕ್ಕಂಥ ಪಿ ಮಹೇಶ್ ಸರ್ ಅವರು ಹಾಗೂ ಮಾತೆಂಬುದು ಜ್ಯೋತಿರ್ಲಿಂಗ ಪ್ರಾಮಾಣಿಕೃತ ತರಬೇತುದಾರರು, AI ಆನ್ಲೈನ್ ತರಬೇತುದಾರ ಆಗಿರೋರು ಮತ್ತು ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಪೋಸ್ಟರ್ ಮೇಕಿಂಗು ತರಬೇತಿಯನ್ನು ಸಹ ಕಲಿಸಿರ್ತಕ್ಕಂಥ BK ಸತೀಶ್ ಸರ್ ಅವರೇ. ಈ 3 ಜನ ಹೇಗೆ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗೆ ಈ 3 ಜನ ನಮಗೆ ಸೇರಿ ಈ ಒಂದು ತರಬೇತಿಯನ್ನು ಈ ಸ್ಪಾರ್ಕ್ ಅಕಾಡೆಮಿಲಿ ಉತ್ತಮವಾದ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರ ಜೊತೆಗೆ ಹಲವಾರು ವ್ಯಕ್ತಿಗಳು ಇದ್ದಾರೆ. ಅವರು ಯಾರು ಅಂತಂದರೆ ಈ ಪುಸ್ತಕದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕಲ್ಪನಾ ಮೇಡಮ್ ಅವರೇ ಹಾಗೂ ಮಾತಿನ ಮಂಟಪದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ವಿಜಯಲಕ್ಷ್ಮಿ ಪತ್ತರ್ ಅವರೇ ಹಾಗೂ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಪ್ರೆಸೆಂಟಾಗಿ ನಡೀತಾ ಇರತಕ್ಕಂಥದ್ದು ಬಳ್ಳಾರಿಯ ಚಿನ್ನದ ಗಣಿ ಮಣಿ ರಮಣಿಯಾಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಅಂಗಡಿ ಮೇಡಮ್ ಅವರು. ಇತ್ತೀಚೆಗೆ ನಿಮಗೆ ಪರಿಚಯ ಆಗಿರ್ತಕ್ಕಂಥವ್ರು, ತರಬೇತಿಯನ್ನು ಕೊಡ್ತಾ ಇರೋರು, ಈಗಲೂ ಸಹ ಅವರು ತರಬೇತಿಯನ್ನು ಪಡಿತಾ ಇರ್ತಕ್ಕಂಥವ್ರು. ಅಂಥ ಒಳ್ಳೆ ತರಬೇತಿಯನ್ನು ಅವ್ರ ಜೊತೆಯಲ್ಲಿ ನಾವು ಪಡಿತಾ ಇರೋರು ನಾವೆಲ್ಲ ಧನ್ಯರು ಅಂತ ಅನ್ಬೇಕು. ಏನಂದರೆ ರಾಜೇಶ್ವರಿ ಮೇಡಮು ಇತ್ತೀಚೆಗೆ ಒಂದು ಮೈಸೂರಿನಲ್ಲಿ ಆಫ್ಲೈನ್ ತರಬೇತಿಯಲ್ಲಿ ನಾವು ಸ್ನೇಹಿತರು ತುಂಬ ಆತ್ಮೀಯವಾಗಿದ್ವಿ. ಅದರಲ್ಲಿ ಒಂದೇ ರೂಮಲ್ಲಿ ನಾವು ಎಲ್ಲರೂ ಇದ್ದು ಅವ್ರು ಹಂಗೆ ಅನ್ನಿಸ್ಲೇ ಇಲ್ಲ. ಆ ಥರ ಸರಳ ಜೀವಿ, ಅಷ್ಟು ಉತ್ತಮವಾಗಿ ಒಂದು ಸ್ವಲ್ಪನೂ ಕೂಡ ಅಹಂ ಇಲ್ದಲೇ ಇಂಥ ಒಂದು ತರಬೇತಿಯನ್ನು ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಹೇಳಿರು ಅವ್ರ ಬಗ್ಗೆ ಸಾಕಾಗಲ್ಲ. ಒಳ್ಳೊಳ್ಳೆ ಟಿಪ್ಸ್ ಆಗಿರ್ಬೋದು, ಅವರ ಮಾತಿನ ವೈಖರಿ ಆಗಿರ್ಬೋದು, ಮತ್ತು ಒಂದು ಸಲ ಹೇಳಿದಂಥ ಮಾತುಗಳನ್ನು ಇನ್ನೊಂದು ಸಲ ಹೇಳ್ದಲೇ ಒಳ್ಳೆಯ ಒಂದು ಟಿಪ್ಸ್ಗಳನ್ನು ಎಲ್ಲ ಹಲವಾರುಗಳನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಸ್ಪಾರ್ಕ್ ಅಕಾಡೆಮಿಯಿಂದ ನಮಗೆ ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನುರಿತ ತರಬೇತುದಾರರಿಂದ ನಮಗೆ ತರಬೇತಿನೂ ಸಹ ಕೊಟ್ಟರು. ಅವರು ಯಾರು ಅಂತೀರಾ, ವೇಣು ಸರ್ ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ಮತ್ತು ಬೀಜಿಗನಹಳ್ಳಿ ನಾಗರಾಜ್ ಅವರು ಆಗಿರೋ ಇಂಥ ಒಂದು ನುರಿತ ತರಬೇತುದಾರರಿಂದ ನಮಗೆ ತರಬೇತಿಯನ್ನು ಕೊಟ್ಟಿದ್ದಂಥವರು ಪಿ ಮಹೇಶ್ ಸರ್ ಅವರು. ಈ ಸ್ಪಾರ್ಕ್ ಅಕಾಡೆಮಿಯಿಂದ ಅವ್ರಿಗೆ ಎಷ್ಟು ನಾವು ಅಭಿನಂದನೆಗಳನ್ನು ಹೇಳಿದರೂ ಸಾಕಾಗೋಲ್ಲ. ಇದರಲ್ಲಿ ನಾವು ಏನಪ್ಪ ಅಂತಂದರೆ ನಮಗೆಲ್ಲ ಸಾಮಾನ್ಯವಾಗಿ ನಾನು CRP ಆಗಿದ್ದೆ, ಮತ್ತು ಶಾಲಾ ಹಂತದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಕ್ಲಸ್ಟರ್ ಹಂತದಲ್ಲಿ, ರಾಜ್ಯ ಹಂತದಲ್ಲಿ ಎಲ್ಲ ತರಬೇತಿಗಳನ್ನು ಪಡೆದಿದ್ದೆ. ಆದರೆ ನಿರೂಪಣೆಗೂ ಒಂದು ತರಬೇತಿ ಇದೆ ಅಂತ ಗೊತ್ತಾಗಿದ್ದು ಈ ಒಂದು ನಿರೂಪಣಾ ಬ್ರಾಂಡಿಂದ ನನಗೆ ಗೊತ್ತಾಯಿತು. ಇದು ಹೇಗೆ ಅಂದರೆ ನನ್ನ ಗೆಳತಿ ಗೀತಾ ಆಂಟೋನಿ ಅವರು ನನಗೆ ಈ ಒಂದು ಸ್ಪಾರ್ಕ್ ಅಕಾಡೆಮಿಗೆ ಸೇರಿಸಿದ್ರು. ಅವ್ರಿಗೊಂದು ದೊಡ್ಡ ನಮಸ್ಕಾರಗಳನ್ನು ಹೇಳಬೇಕು. ಯಾಕಂದರೆ ನನಗೆ ಜ್ಞಾನದ ಹಸಿವು ತುಂಬಾ ಇತ್ತು. ಅದಕ್ಕೆ ಒಳ್ಳೆ ಒಂದು ದಾರಿ ಸಿಕ್ಕಿರಲಿಲ್ಲ. ಅಂಥ ಒಂದು ದಾರಿ ಸಿಕ್ಕಿದಾಗ ನನ್ನ ಗೆಳತಿ ಇದಕ್ಕೆ ಸೇರಿಸಿದ್ಲು. ಅವಳಿಗೆ ಎಷ್ಟು ಹೇಳಿರೋ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿರೋ ಸಾಕಾಗಲ್ಲ ಅಂತ ಹೇಳ್ತೀನಿ ಈ ಮೂಲಕ. ಇದ್ರ ಜೊತೆಗೆ ಇದರಿಂದ ಒಂದು ಸ್ಪಾರ್ಕ್ ಅಕಾಡೆಮಿಯಿಂದ ಕಲ್ತಿದ್ದು ಅಪಾರ, ಅಮೋಘ, ಅನನ್ಯ. ಎಷ್ಟು ನಾವು ಕಲಿತರೂ ಅಷ್ಟು ಇನ್ನೂ ಇದೆಯಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಬರ್ತಕ್ಕಂಥ ಒಂದು ತರಬೇತುದಾರರಿಂದ ಒಂದೊಂದು ಪಾಠವನ್ನು ಕಲಿತೀವಲ್ಲ, ಅವು ಎಷ್ಟು ಅದ್ಭುತವಾಗಿದ್ದಾವೆ ಅಂತಂದರೆ ಇಷ್ಟೆಲ್ಲ ಇದೆಯಾ, ಇಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾಯಿದ್ವಿ, ಇದನ್ನು ನಾವು ಇಷ್ಟು ಸರಿಪಡಿಸ್ಕೋಬೇಕಾ ಅನ್ನತಕ್ಕಂಥದ್ದು ಕೇಳ್ತಾ ಇದ್ವಿ. ಅಂದರೆ ಒಂದು ನಿರೂಪಣೆ ಮಾಡಬೇಕಾದ್ರೆ ಏನೆಲ್ಲ ನಾವು ಭಯವನ್ನು ಹೋಗಲಾಡಿಸ್ಕೋಬೇಕು, ಮಾತಿನ ನಿರರ್ಗಳತೆ ಇರಬೇಕು, ಸ್ಪಷ್ಟತೆ ಇರಬೇಕು, ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಕಂಥ ಟಿಪ್ಸನ್ನು ಇಡಬೇಕು, ಜ್ಞಾನಕಥೆಗಳನ್ನು ಬಳಸಬೇಕಾಗಿರುತ್ತೆ, ಮತ್ತು ಕವನಗಳನ್ನು ಬಳಸಬೇಕು ಕೆಲವೊಂದು ಟೈಮ್ನಲ್ಲಿ. ಇಂಥ ಹಲವಾರು ಎಷ್ಟು ಹೇಳಿದರೂ ಕಡಿಮೆ. ಅಂಥದ್ದೇನಾದ್ರು ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಸ್ಪಾರ್ಕ್ ಅಕಾಡೆಮಿ ಅಂತಂಬೋದು. ಆ ಸ್ಪಾರ್ಕ್ ಅಕಾಡೆಮಿಗೆ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಇದರ ಜೊತೆಲಿ ಒಂದು ಸಂತೋಷದ ವಿಷಯನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಇದ್ದೀನಿ. ಏನಂತೀರಾ, ಇದರಿಂದ ಕಲಿತದ್ದು ಏನಂತಂದರೆ ಇತ್ತೀಚೆಗೆ ನನಗೆ
ಒಂದು ಕಾರ್ಯಕ್ರಮ ಬಂತು. ಯಾವುದು ಅಂತ ಅಂದರೆ ಇದೇ ಒಂದು ಪಕ್ಕದ ಒಂದು ಹಳ್ಳಿಲಿ ಒಂದು ದೇವಿ ಪ್ರತಿಷ್ಠಾಪನೆ ಇದೆ. ಅದು MLA MP ಮತ್ತು ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಸಹ ಬರ್ತಾಯಿದ್ದಾರೆ. ನೀವೊಂದು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ಅಂತ ಹಳ್ಳಿಗರು ಯಾರೋ ನನಗೆ ಫೋನ್ ಮಾಡಿದರು. ಆ ಹಳ್ಳಿಗರಿಗೆ ಗೊತ್ತಾಗಿದೆ ನೋಡ್ರಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಇದನ್ನು ನಮ್ಮ ಯಾರೋ ಇತ್ತೀಚೆಗೆ ನಾನು ಏನಾರ ಒಂದು ಒಳ್ಳೆಯ ಅವೇರ್ನೆಸ್ಸು ಏನಂದರೆ SIR ಆಗಿರ್ಬೋದು, ಪೋಲಿಯೋ ಡ್ರಾಪ್ಸ್ ಆಗಿರ್ಬೋದು, ಅಥವಾ ಏನಾರ SLC ಮಕ್ಕಳಿಗೆ ಒಂದು ಅವೇರ್ನೆಸ್ ಮಕ್ಕಳಿಗೆ ಒಂದು ಹೇಳ್ತಕ್ಕಂಥದ್ದು ಇಂಥವನ್ನೆಲ್ಲವೂ ಕೂಡ ನಾನು ರೆಕಾರ್ಡ್ ಮಾಡಿ ಏನು ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಅಪ್ಲೋಡ್ ಮಾಡ್ತಾಯಿದ್ದೆ. ಇದನ್ನು ನೋಡಿದಂಥ ನಮ್ಮ ಸರ್ಗಳು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಯಾರೋ ಅಲ್ಲಿ ಒಂದು ಹಳ್ಳಿಗರಿಗೆ ವಿಷಯ ತಿಳಿಸಿದಾಗ ಅವರು ನನಗೆ ಫೋನ್ ಮಾಡಿ, ಇಲ್ಲ ಮೇಡಮ್ ಒಂದು ಕಾರ್ಯಕ್ರಮ ಇದೆ, ನೀವು ನಿರೂಪಣೆ ಮಾಡಬೇಕು ಅಂತ ಕೇಳಿದಾಗ ಖಂಡಿತ ಮಾಡಿಕೊಡ್ತೀನಿ ಅಂತ ಒಂದೇ ಮಾತಿನಲ್ಲಿ ಒಪ್ಪಿದೆ. ಆದರೆ ಅದ್ರ ಮಧ್ಯದಲ್ಲಿ ಏನಂದರು ಅವರು ಅಂತಂದರೆ, ಮೇಡಮ್ ನಿಮ್ಮ ಸಂಭಾವನೆ ಎಷ್ಟು ಕೊಡಬೇಕು ಅಂತ ಕೇಳಿದರು. ಖಂಡಿತ ನಾನು ಇಲ್ಲ, ಹಣಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾಯಿಲ್ಲ, ಮತ್ತು ಉತ್ತಮವಾಗಿ ಈ ಕೆಲಸವನ್ನು ಕಾರ್ಯಕ್ರಮವನ್ನು ನಾನು ಮಾಡಿಕೊಡ್ತೀನಿ ಅಂತ ಕೇಳಿದಾಗ, ಇಲ್ಲ ಮೇಡಮ್ ನಮ್ಮ ಗೌರವ ಏನಿದೆ ಅದನ್ನು ನಾವು ಮಾಡ್ತೀವಿ ಅಂತಂದರು. ಬಿಡು, ಫಸ್ಟ್ ಟೈಮು ದೇವಿ ಕೃಪೆಯಿಂದ ನನಗೇನೋ ಬರ್ತಾಯಿದೆ, ಅವ್ರ ಸಂತೋಷ ಅಂತ ನಾನು ಅವ್ರಿಗೆ ಬಿಟ್ಬಿಟ್ಟೆ. ನಿಜವಾಗ್ಲೂ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋದಾಗ ನೋಡ್ರಿ ಎಷ್ಟೆಲ್ಲ ಸಮಸ್ಯೆಗಳು ಬರ್ತವೆ ಅಂತ ನಿರೂಪಕರಿಗೆ ಅಂತ ಅಂದರೆ ಎಲ್ಲದಕ್ಕೂ ತಯಾರಾಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಅಲ್ಲಿಗೆ ಹೋದಾಗ ಸ್ವಾಗತ ಮಾಡೋರು ಬಂದಿಲ್ಲ, ಪ್ರಾರ್ಥನೆ ಮಾಡೋರು ಬಂದಿಲ್ಲ. ಅಲ್ಲಿ ಇರತಕ್ಕಂಥ ಗ್ರಾಮಸ್ಥರು ಸರ್ ಏನಂದರು, ಮೇಡಮ್ ಅವನ್ನೆಲ್ಲ ನೀವೇ ಮಾಡಬೇಕು, ನೀವೇ ನಿರ್ವಹಣೆ ಮಾಡಬೇಕು ಅಂತ ಅಂದಾಗ ಖಂಡಿತ ನಾನು ಪ್ರಾರ್ಥನೆಯನ್ನು ಮಾಡಿದೆ, ಸ್ವಾಗತವನ್ನು ನಾನು ಸಹ ಮಾಡಿ ನಿರೂಪಣೆಯನ್ನು ಮಾಡಿಕೊಟ್ಟಾಗೆ ಅವರ ಎಲ್ಲರ ಮೆಚ್ಚುಗೆಯನ್ನು ಪಡೆದೆ. ಜೊತೆಗೆ ಆ ಸ್ವಾಮೀಜಿನೂ ಅಷ್ಟೇ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿದರು. ಅವರು MLA ಸಾಹೇಬರು ಅಷ್ಟೇ ತುಂಬ ಚೆನ್ನಾಗಿ ಹೇಳಿದರು. ಯಾವ ಮನೆ ಟೀಚರಾ ಅಂತ ಕೇಳಿದಾಗ, ಓ ಟೀಚರ್ ಚೆನ್ನಾಗಿ ಮಾತಾಡ್ತಾರೆ ಅಂತಂದು ಅವರು ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಇದ್ರ ಜೊತೆಗೆ ಇನ್ನೊಂದೇನೆಂದರೆ, ಕೊನೆಗೆ ಆ ಊರಿನವರೆಲ್ಲರೂ ಸೇರಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ, ಎಷ್ಟು ದುಡ್ಡು ಕೊಟ್ಟರು ಸಾಕಾಗಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಅದು ಒಂದು ಪಡೆದಂಥ ಅದೇನಾರ ಇದೆಲ್ಲ ಕ್ರೆಡಿಟ್ ಯಾರಿಗೆ ಸೇರಬೇಕು ಅಂದರೆ ಅದು ಒಂದು ಸ್ಪಾರ್ಕ್ ಅಕಾಡೆಮಿ. ಅಲ್ಲಿಂದ ಕಲಿತಿದ್ದು ನಾನು ಹೆಚ್ಚು ಕಲಿತಿದ್ದು ಅಂಥ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ನಾನು ಇಷ್ಟಪಡ್ತಿದ್ದೀನಿ. ಅದಕ್ಕೆ ನಾನು ಸ್ನೇಹಿತರಿಗೆ ಇನ್ನೊಂದು ನಿಮಗೆ ಹೇಳೋದಕ್ಕೇನು ಅಂತಂದರೆ, ನೀವು ಈ ನಿರೂಪಣೆಯಲ್ಲಿ ಕಲಿತಂಥ ವಿಚಾರಗಳನ್ನು ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನಿಮ್ಮ ಶಾಲೆಯಲ್ಲೇ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ನೀವು ಕಲಿತದನ್ನು ಬಳಸ್ಕೊಳ್ರಿ, ಬೆಳೀರಿ ಅಂತ ಹೇಳ್ತೀನಿ. ಈ ಮೂಲಕ ಯಾವತ್ತೇ ನಮಗೆ ಕಲಿತು ನಾವೇ ಒಂದು ಸುಮ್ಮನಾದರೆ ಸರಿ ಇರಲ್ಲ. ಅದೇ ಜ್ಞಾನವನ್ನು ಮುಚ್ಚಿಟ್ರೆ ಅದು ಕೊಳೆಯುತ್ತೆ, ಅದೇ ಬಿಚ್ಚಿಟ್ರೆ ಅದು ಹೊಳೆಯುತ್ತೆ ಅಂತ ಅಂದ್ಬಿಟ್ಟು ಇದ್ರ ಮೂಲಕ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಸತೀಶ್ ಸರ್ ಒಬ್ಬರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಏನು ಅಂತಂದರೆ, ಕಲಿಸ್ರಪ್ಪ ಕಲಿಸ್ರಿ, ಕಲಿಸ್ತಾ ಇದ್ದರೆ ನೀವು ಗುಡಿ ಒಳಗಿನ ಕಂಬ ಹಾಕ್ತೀರಾ, ಕಲಿಸ್ರಪ್ಪ ಕಲಿಸ್ತಾ ಇದ್ದರೆ ನೀವು ಗುಡಿ ಮೇಲಿನ ಕಳಸ ಹಾಕ್ತೀರಾ, ಕಲಿಸ್ತಾ ಇದ್ದರೆ ನೀವು ಗುಡಿ ಒಳಗಿನ ದೇವರೇ ಆಗ್ತೀರಾ ಅಂತ. ಎಷ್ಟು ಅರ್ಥಗರ್ಭಿತೆಯಾಗಿದೆ ಈ ವಾಕ್ಯ, ನನಗೆ ತುಂಬ ಇಷ್ಟ ಆಯಿತು. ಇಷ್ಟೆಲ್ಲ ಮಾತಾಡಿ ಅವಕಾಶ ಮಾಡಿಕೊಟ್ಟಂಥ ನೀವೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಸ್ಪಾರ್ಕ್ ಅಕಾಡೆಮಿ ನಮಗೆ ಹೊಸ ಆಪರ್ಚುನಿಟಿಗಳು ಕೊಡ್ತಾ ಇದೆ. ಅವನ್ನೆಲ್ಲ ಬಳಸ್ಕೊತ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಲಿತರೂ ಕಲಿಯೋದಿದೆ. ಅಂಥ ನುರಿತ ತರಬೇತುದಾರರಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನಡೆಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.